ಮೆಡಿಟ್ರೇನಿಯನ್ ಡಯಟ್ ಅನ್ನೋದು ದಿಸ್ ಅ ವೆರಿ ಬ್ಯೂಟಿಫುಲ್ ಡಯಟ್ ಟು ಫಾಲೋ. ಈ ಪ್ರಪಂಚದಲ್ಲಿ ಬ್ಲೂ ಝೋನ್ ಅಂತ ಒಂದಿದೆ. ಈ ಬ್ಲೂ ಝೋನ್ ಏನು ಅಂದರೆ ನಮ್ಮೆಲ್ಲರಿಗೂ ಖುಷಿ ಕೊಡೋಂಥ ವಿಚಾರ. ಅಲ್ಲಿ ಕೇವಲ ಅವರು ಲೈಫ್ ಸ್ಪ್ಯಾನ್ ಮಾತ್ರ, ಲೈಕ್ ದೇ ನಾಟ್ ಅಬವ್ 100 ಸೆಂಟಿನರಿಯನ್ಸ್, ಜಾಸ್ತಿ ನಂಬರ್ ಆಫ್ ಸೆಂಟಿನರಿಯನ್ಸ್ ಆ ಜಾಗಗಳಿಂದ ಬರುವಂಥದ್ದು ಹೆಲ್ತಿ ಸೆಂಟಿನರಿಯನ್ಸ್ ಅಲ್ಲಿದ್ದಾರೆ. ಸೊ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ದೇ ಫಾಲೋ ಒನ್ ಥಿಂಗ್ ಕಾಲ್ಡ್, ನಮಗೆ ಗುಡ್ ಫ್ಯಾಟ್ಸ್, ಅದು ಆಲಿವ್ ಆಯಿಲ್ ಅಂಥದ್ದು ಇರ್ಬೋದು, ನಟ್ಸ್ ಆ್ಯಂಡ್ ಸೀಡ್ಸ್, ಆಯಿತಾ, ಪಂಪ್ಕಿನ್ ಸೀಡ್, ವಾಟರ್ ಮೆಲನ್ ಸೀಡ್, ಸನ್ಫ್ಲವರ್ ಸೀಡ್, ಇಂಥ ಬೀಜಗಳು, ಚಿಯಾ ಸೀಡ್, ಫ್ಲ್ಯಾಕ್ಸ್ ಸೀಡ್. ಸೊ ಇಂಥ ಬೀಜಗಳನ್ನ ರೆಗ್ಯುಲರ್ ಆಗಿ ಬಳಸುವಂಥದ್ದು. ಹೇಗೆ ಈ ಸೀಡ್ಸ್ಗಳನ್ನ? ಸೊ ಯು ಕ್ಯಾನ್ ಜಸ್ಟ್ ಡ್ರೈ ರೋಸ್ಟ್ ಇಟ್ ಆ್ಯಂಡ್ ಹ್ಯಾವ್ ಇಟ್. ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸ್ಬೋದು ಒಂದು 10 ನಿಮಿಷ, ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್. ಫ್ಲ್ಯಾಕ್ಸ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಮಾಡುವಂಥ ಆಹಾರ, ಏನೇ ಒಂದು ಪಲ್ಯ ತಿಂತಾ ಇದ್ದೀವಿ, ಅರ್ಧ ಚಮಚ ಮೇಲೆ ಹಾಕ್ಕೊಂಡ್ರೆ ಸಾಕು. ವೆರಿ ಸಿಂಪಲ್. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟರ್ ಅವರಲ್ಲಿ, ಆದಷ್ಟು ಅವರು ಮಾಡುವಂಥ ಅಡುಗೆ ನಮ್ಮ ಥರ ಡೀಪ್ ಫ್ರೈ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾವು ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ನಾನು ಸಂಪೂರ್ಣ ನಾನ್ ವೆಜ್ ಬಿಡಬೇಕು ಅನ್ನೋದಿಲ್ಲ. ಬಟ್ ಲೆಟ್ ಅಸ್ ಸೇ ನೀವು ಇವತ್ತು ಚಿಕನ್ ಮಾಡ್ತಾ ಇದ್ದೀರಾ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಅ ಕಬಾಬ್, ಅದೇ ಚಿಕನ್ನ ನೀವು ಚೆನ್ನಾಗಿ ಫ್ಲೇವರ್ ಹಾಕಿ, ನೀವು ಏನು ಪುದೀನ ಹಾಕ್ತೀರಾ, ಜಿಂಜರ್ ಗಾರ್ಲಿಕ್ ಹಾಕ್ತೀರಾ, ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಅದನ್ನು ಆದಷ್ಟು ಕಡಿಮೆ ಎಣ್ಣೆಯಲ್ಲಿ ಮಾಡಿ ಬೇಯಿಸ್ಕೊಳ್ಳಿ. ನಿಮ್ಮ ಅಡಿಗೆ ವಿಧಾನ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಭೂಮಿಯಿಂದ ಬೆಳೆದಿರೋದು, ನೀವಿರುವ ಜಾಗದಲ್ಲಿ ಹತ್ತಿರ ಬೆಳೆದಿರುವಂಥದ್ದು ನಿಮ್ಮ ದೇಹಕ್ಕೆ, ಜೆನೆಟಿಕ್ಸ್ಗೆ ತುಂಬ ಸೂಟ್ ಆಗುತ್ತೆ. ಸೊ ನಾನೀಗ ಯಾವುದೋ ದೇಶದಲ್ಲಿ ಬೆಳೆದಿರೋಂಥ ಒಂದು ಫ್ರೂಟ್ನ ತೊಗೊಂಬಂದು, ನಾನು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನನಗೆ ಬ್ಲೂಬೆರಿ ಸಿಗಲ್ಲ, ನಾನು ಅಲ್ಲಿಂದ ತೊಗೊಂಬಂದು ಬ್ಲೂಬೆರಿ ತೊಗೊಳೋಕ್ಕಿಂತ ನೇರಳೆ ಅಂತ ತೊಗೊಂಡ್ರೆ ನನಗೆ ಒಳ್ಳೇದು, ಇಲ್ಲೇ ಸಿಗತ್ತಲ್ವಾ.